ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೇ 4th ವ್ಲಾಗ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್. ಇವತ್ತು ನಾವು ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ನಾವು ಫ್ರೆಂಡ್ಸು, ನಾನು ಅಖಿಲ ಮತ್ತು ಕೀರ್ತಿ, ನಾವು ಮೂವರು ಬೆಸ್ಟ್ ಫ್ರೆಂಡ್ಸ್. ಇವಾಗ ನಮ್ಮದು ಕಾಲೇಜ್ ಸ್ಟಾರ್ಟ್ ಆಗಿ 3 ವೀಕ್ಸ್ ಆಗಿದೆ. ನಾವು ನೋಡಿ ಹೋಗ್ತಾ ಇದ್ದೀವಿ. 8:30 ಆಗಿದೆ ಟೈಮಿಂಗ್ಸು. ಮಂಜು ನೋಡಿ ಜಾಸ್ತಿ ಬೀಳ್ತಾ ಇದೆ, ಫುಲ್ಲು ಚಳಿ ಆಗೋಯ್ತು. ಹಾಗೆ ಸ್ವೆಟರ್ ಬೇರೆ ಹಾಕೊಂಡು ಹೋಗಿರಲಿಲ್ಲ, ಯಾವುದೋ ಒಂದು ಶ್ರಗ್ ಹಾಕೊಂಡು ಹೋಗಿದ್ದೆ. ಫುಲ್ಲು ಮಂಜು ಅಂದರೆ ಮಂಜು. 6 ಗಂಟೆಯಲ್ಲಿ ಮಂಜು ಇರಲಿಲ್ಲ, ಇವಾಗ 9 ಗಂಟೆ 8:30 8:45 ಆಗಿದೆ. ತುಂಬ ಮಂಜು, ಫುಲ್ಲು ಮಂಜು ಬೀಳ್ತಾ ಇದೆ. ಇಲ್ಲಿ ನಾವು ಇವಾಗ ಸುದ್ದಳ್ಳಿ ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ನಾನೇ ಬೈಕ್ ಓಡಿಸ್ತಾ ಇರೋದು. ದಿನ ಬಸ್ಸು ಹೋಗ್ತಾ ಇದ್ದೆ. ನಿನ್ನೆ ಫುಲ್ಲು ರಶ್ ಆಗಿತ್ತು ಬಸ್ಸು. ದಿನ ನಿಲ್ತ್ಕೊಂಡೋಗಿ ಬರ್ತಾ ಇದ್ದೆ. ಅದಕ್ಕೆ ನಮ್ಮಪ್ಪ ನೀನು ಬೈಕಲ್ಲೇ ಹೋಗ್ಬಿಟ್ಟು ಬಾ ಇವತ್ತು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೆ ಬೈಕಲ್ಲೇ ಹೋಗ್ತಾ ಇದ್ದೀವಿ. ನಾವು ಮೂವರು ಹೋದರೆ ಬಸ್ಗೆ ಹೋಗ್ತೀವಿ, ಇಲ್ಲಾಂದರೆ ನಾನು ಬೈಕ್ ಹಾಕೊಂಡು ಹೋದರೆ ಬೈಕಲ್ಲಿ ಹೋಗ್ತೀವಿ. ಬೈಕಲ್ಲಿ ಹೋದರೆ ಒಂದು 20 ಮಿನಿಟ್ಸ್ ಒಳಗಡೆ ಕಾಲೇಜ್ಗೆ ಹೋಗ್ಬೋದು. ನೋಡಿ, ಇದು ಮುದ್ದೇನಹಳ್ಳಿ. ನಾವು ಚಿಕ್ಕ ಮಕ್ಕಳಿದ್ದಾಗ 6th or 7th ಇದ್ದಾಗ ಪ್ರತಿಭಾ ಕಾರಂಜಿಗೆ ಬರ್ತಾಯಿದ್ವಿ. ಮುದ್ದೇನಹಳ್ಳಿ ಕರ್ಕೊಬರ್ತಾಯಿದ್ರು. ಮುದ್ದೇನಹಳ್ಳಿ ಪ್ರೈಮರಿ ಸ್ಕೂಲಲ್ಲಿ ನಮ್ಮ ಪ್ರತಿಭಾ ಕಾರಂಜಿ ಫಂಕ್ಷನ್ ನಡೀತಾ ಇತ್ತು. ನೋಡಿ, ಪ್ರತಿಭಾ ಕಾರಂಜಿ ಇದೇ ಸ್ಕೂಲಲ್ಲಿ ನಡೀತಾ ಇದ್ದಿದ್ದು. ಹಿಂಗೋದ್ರೆ ನಮ್ಮ ಗ್ರಾಮ ಪಂಚಾಯತಿ ಕೂಡ ಮುದ್ದೇನಹಳ್ಳಿನೇ. ಈ ಸ್ಕೂಲಲ್ಲಿ ನಡೀತಾ ಇತ್ತು ನಮ್ಮ ಪ್ರತಿಭಾ ಕಾರಂಜಿ ಎಲ್ಲ. ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತಾ ಇದ್ದಿದ್ದು. ನೋಡಿ, ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ವಿಡಿಯೋ ಮಾಡ್ತಾ ಇದ್ದಾಳೆ. ಪಾಪ ಹೇಳಿದ್ದೆ ವಿಡಿಯೋ ಮಾಡು ಅಂತ, ಏನು ಅಂದ್ಕೊಂಡಲ್ಲ, ಮಾಡಿಕೊಡ್ತಾಳೆ. ಫ್ರೆಂಡ್ ಅಲ್ವಾ, ಅದಕ್ಕೆ ಇದು ಚಿಕ್ಕಟೇನಹಳ್ಳಿ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು ಸ್ವಲ್ಪ ಹುಷಾರಾಗಿ ಹೋಗು ಅಂತ ಹೇಳ್ತಾ ಇರ್ತಾರೆ ನಮ್ಮಪ್ಪ ಯಾವಾಗೂ. ಯಾಕಂದರೆ ಟಿಪ್ಪರ್ಗಳು ಜಾಸ್ತಿ ಬರ್ತಾರೆ, ರೋಡೆಲ್ಲ ಫುಲ್ಲು ಚೆನ್ನಾಗಿ ಮಾಡಿದ್ದಾರೆ ಅಂತ. ಟಿಪ್ಪರ್ಗಳು ಜಾಸ್ತಿ ಬರ್ತಾ ಇರ್ತವೆ, ಹುಷಾರಾಗಿ ಹೋಗು ಅಂತ ಹೇಳ್ತಾ ಇರ್ತಾರೆ. ನೋಡಿ, ಕೆರೆ ಏನು ಕಾಣಿಸ್ತಾನೆ ಇಲ್ಲ. ಸ್ಕಂದಗಿರಿ ಹಿಲ್ಸ್ ಅಂತೂ ಒಂದು ಚೂರೂ ಕಾಣಿಸ್ತಾ ಇಲ್ಲ, ಅಷ್ಟು ಮಂಜು ಬೀಳ್ತೈತೆ. ಬಿಸಿಲು ಇದೆ, ಹಾಗೆ ಮಂಜು ಕೂಡ ಅಷ್ಟೇ ಜಾಸ್ತಿ ಐತೆ. ಈ ರೋಡಲ್ಲಿ ಹೋಗ್ಬೇಕಂದ್ರೆ ತುಂಬ ಹುಷಾರಾಗಿ ಹೋಗಬೇಕು. ಜಲ್ಲಿ ಕಲ್ಲುಗಳೆಲ್ಲ ರೋಡಲ್ಲಿ ಬಿದ್ದಿರುತ್ತೆ ಟಿಪ್ಪರ್ಗಳು ಜಾಸ್ತಿ ಹೋಗೋದ್ರಿಂದ. ನಾವು ಅಷ್ಟೇ ಹುಷಾರಾಗಿ, ನಾನು ಫಾಸ್ಟಾಗೆ ಓಡಿಸ್ತೀನಿ. ನಮ್ಮಪ್ಪನ ಜಾಸ್ತಿ ಸೈಡ್ ಹೇಳಿದ್ದಾರೆ ಹುಷಾರಾಗಿ ಹೋಗೋ ರೋಡಲ್ಲಿ, ಟ್ರಿಬಲ್ ರೈಡಿಂಗ್ ಬೇರೆ ಅಂತ. ಯಾರು ಇವತ್ತು ನಮಗೆ ಗೊತ್ತಿರೋರು, ನಾ ಟ್ರಿಬಲ್ ರೈಡಿಂಗ್ ಓಡಿಸ್ತಾ ಇದ್ದೆ, DL ಆಯ್ತಾ ಅಂತ ಕೇಳಿದ್ರು. ಇದೆ ಅಂತ ಹೇಳಿದೆ. ನೋಡಿ, ಇದೆ ನಮ್ಮ ಕಾಲೇಜು. D2 ಬ್ಲಾಕಲ್ಲಿ ನಮ್ಮ ಕಾಲೇಜ್ ಇರೋದು. D1 ಬ್ಲಾಕ್ಗೆ ಹೋಗ್ಬೇಕು ನಾವು ಇವಾಗ. ನಮ್ಗೆ ಯಾಕಂದರೆ ಮ್ಯಾಜಿಕ್ ಬಸ್ ಅವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಯಾವ ಥರ ನಾವು ಇಂಟರ್ವ್ಯೂಸ್ನ ಅಟೆಂಡ್ ಮಾಡಬೇಕು, ಕಮ್ಯುನಿಕೇಷನ್ ಸ್ಕಿಲ್ ಹೆಂಗಿರಬೇಕು, ಹೇಗೆ ನಾವು ಇದು ರೆಸ್ಯೂಮ್ನ ಯಾಕೆ ಪ್ರಿಪೇರ್ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು D1 ಬ್ಲಾಕ್ಗೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ಸ್ ಎಲ್ಲ ಕಾಫಿ ಕುಡಿಬೇಕು ಅಂತ ಹೇಳ್ತಾ ಇದ್ಲು. ಅಖಿಲ ಅನ್ನೋ ಹುಡುಗಿ ಯಾಕೋ ಜಾಸ್ತಿ ಚಳಿ ಆತೈತೆ, ಕುಡಿಬೇಕು ಅಂತ ಇದ್ರು. ಚಿಕ್ಕಬಳ್ಳಾಪುರದಲ್ಲೇ ಕುಡಿಯೋಣ ಅಂತ ಹೇಳಿದ್ಲವಳು. ನಾನು ಇಟ್ಕೊಂಡು ಬೇಡ, ಕಾಲೇಜಲ್ಲಿ ಕುಡಿಯೋಣ ನಡಿ ಅಂತ ಹೇಳ್ಬಿಟ್ಟು, ಕಾಲೇಜ್ ಕ್ಯಾಂಟೀನ್ D1 ಬ್ಲಾಕಲ್ಲೇ ಐತೆ, ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ ಕುಡಿಯೋಕ್ಕೆ. ಸ್ಕಂದಗಿರಿ ಹಿಲ್ಸು ಎಲ್ಲ ನಮ್ಮ ಕಾಲೇಜ್ ಹತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಮನೆ ಹತ್ರನೇ ಕಾಣಿಸುತ್ತೆ ಇದು VTU ಕಾಲೇಜು. ಫುಲ್ಲು ಲೈಟ್ಸ್ ಹಾಕಿದ್ರೆ ಮಾರ್ನಿಂಗ್ ಟೈಮು ಕಾಣಿಸುತ್ತೆ, ನೈಟ್ ಟೈಮು ಲೈಟ್ಸ್ ಹಾಕಿರ್ತಾರಲ್ಲ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, D1 ಬ್ಲಾಕಲ್ಲಿ ಹೋಗ್ತಾ ಇದ್ದೀವಿ ಕಾಫಿ ಕುಡಿಯೋಕ್ಕೆ. ಫುಲ್ಲು ಲೆಕ್ಚರರ್ಸೇ ತುಂಬ ಹೋಗಿದ್ರು. ಯಾರಾದ್ರು ನೋಡ್ತಾರೇನೋ ಅಂತ ಹೇಳ್ಬಿಟ್ಟು ವಿಡಿಯೋನ ಅಲ್ಲಿಗೆ ಸ್ವಲ್ಪ ಕಟ್ ಮಾಡಿ ಹಾಕಿದ್ವಿ. D1 ಬ್ಲಾಕ್ ಎಲ್ಲ ಬ್ಲಾಕುಗಳಲ್ಲೂ ಲಿಫ್ಟ್ ಐತೆ, ಬಟ್ ಸ್ಟೂಡೆಂಟ್ಸ್ ಯೂಸ್ ಮಾಡೋಂಗಿಲ್ಲ. ಆದ್ರೂ ನಾವು ಹೋಗ್ತಾ ಇರ್ತೀವಿ. ಲೆಕ್ಚರರ್ಸ್ ಯಾರಾದ್ರೂ ಇದ್ರೆ ಹೋಗಲ್ಲ, ಇಲ್ಲಾಂದರೆ ಹೋಗ್ತಾ ಇರ್ತೀವಿ. ನೋಡಿ, ಕಾಫಿ ಕೊಟ್ಟರು, ಕುಡಿತಾ ಇದ್ದೀವಿ. ನಾನು ಕುಡ್ದಿದ್ದು ಎಷ್ಟೊತ್ತಿಗೆ ಇವ್ರು ಕುಡಿತಾ ಇದ್ದಾರೆ, ಯಾಕಂದರೆ ನಾನು ಒಂದು ಅರ್ಧ ಅವ್ರಿಗೆ ಹಾಕಿದ್ದೆ ಕಪ್ ಒಳಗಡೆ. ಟ್ರೈನಿಂಗ್ ಸೆಕ್ಷನ್ ಒಳಗಡೆ ಒಂದು ಆ್ಯಕ್ಟಿವಿಟಿ ಮಾಡಿಸ್ತಾರೆ ಹೋಗಿದ ತಕ್ಷಣ, ಬೋರ್ ಆಗಬಾರ್ದು ಅಂತ. ಅದಕ್ಕೆ ಮಾಡ್ತಾ ಇದ್ದಾರೆ ನೋಡಿ ಇವರೆಲ್ಲ.
ಯಾರು ಫಸ್ಟು ಅಲ್ಲಿ ಲೋಟನೋ ಇಲ್ಲ ವಾಚು ಆ ಥರದ್ದು ಇಟ್ಟಿರ್ತಾರ, ಯಾರು ಫಸ್ಟ್ ಗ್ರಾಬ್ ಮಾಡ್ಕೊಂಡ್ರೆ ಅವರು ವಿನ್ನು ಅಂತ. ಬಾಯ್ಸ ಗರ್ಲ್ಸ ಅಂತ ನೋಡ್ತಾ ಇದ್ದೆ. ಬಾಯ್ಸ್ 1 ಸರಿ ಗೆದ್ರು, ಗರ್ಲ್ಸ್ 2 ಸರಿ ಗೆದ್ರು. ಟ್ರೈನಿಂಗ್ ಸೆಕ್ಷನ್ ಅಂತೂ ಒಂಚೂರು ಬೋರ್ ಆಗಿಲ್ಲ, ತುಂಬ ಚೆನ್ನಾಗಿತ್ತು. ಮ್ಯಾಜಿಕ್ ಬಸ್ ಅವರು ತುಂಬ ಚೆನ್ನಾಗಿ ಟ್ರೈನಿಂಗ್ನ ಕೊಡ್ತಾ ಇದ್ದಾರೆ. ನೋಡಿ ಮಧ್ಯಾಹ್ನ ಆಯಿತು, ಊಟ ತಿಂದಿದ್ದು ಯಾವುದೂ ಹಾಕಿಲ್ಲ, ಯಾಕಂದರೆ ಲೇಟ್ ಆಗಿತ್ತು ಕ್ಲಾಸಸ್ಗೆ. ನನ್ನ ಫ್ರೆಂಡ್ ಜೂಲಿ ಕೃಷ್ಣನ ಅಲ್ಲ ಏನೋ ಮಾತುಗಳು ಹೇಳ್ತಾ ಇದ್ದಾಳೆ ನೋಡಿ, ಕುತ್ಕೊಂಡಿದ್ದಾಳೆ ಒಬ್ಬಳೆ. ಈ ಒಂದು ವಿಡಿಯೋ ಏನಕ್ಕೆ ಆ್ಯಡ್ ಮಾಡಿದೆ ಅಂದರೆ, ನಮ್ಮ ಅಕ್ಕ ಈ ಥರ ಉಲ್ಲನ್ ಒಳಗಡೆ ಮಾಡ್ತಾಳೆ. ನಿಮ್ಗೆ ಯಾರಿಗಾದ್ರೂ ಈ ಥರ ಉಲ್ಲನ್ ಒಳಗಡೆ ಈ ಡಿಸೈನ್ ಇಷ್ಟ ಆಯಿತು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, 100% ನಿಮಗೂ ಕೂಡ ಮಾಡಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ చేసుకోండి.